ಏನು ಮರೆತರೂ ಕೂಡ ಹೆಂಡತಿಯ ಬರ್ಡೇ ಡೇಟು ವೆಡ್ಡಿಂಗ್ ಆ್ಯನಿವರ್ಸರಿ ಮಾತ್ರ ಮರಿಬಾರ್ದು ಅನ್ನೋ ಮಾತಿದೆ. ಅಪ್ಪಿತಪ್ಪಿ ಮರೆತರೆ ಹೆಂಡತಿ ರುದ್ರ ರೂಪ ಪಡಿತಾಳೆ ಅನ್ನೋದು ಕೂಡ ಮಾತಿದೆ. ಅದೇ ರೀತಿ ಇಲ್ಲೊಬ್ಬ ಮದುವೆಯ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಹೆಂಡತಿ ಆತನಿಗೆ ಚಾಕುವಿನಿಂದ ಚುಚ್ಚೆ ಬಿಟ್ಟಿದ್ದಾಳೆ. ಗಂಡನ ಬೆರಳನ್ನ ಕಟ್ ಮಾಡಿದ್ದಾಳೆ. ಆನಿವರ್ಸರಿಗೆ ಪತಿ ಕೊಡಲಿಲ್ಲ ಗಿಫ್ಟು ಕೇಕು. ರೊಚ್ಚಿಗೆದ್ದ ಪತ್ನಿ ಗಂಡನಿಗೆ ಹಾಕಿದಳು ಚಾಕು. ಹೌದು, ಕೇಳೋಕೆ ಶಾಕಿಂಗ್ ಅನ್ಸಿದ್ರು ಇದು ಸತ್ಯ. ಫೆಬ್ರವರಿ 27ರಂದು ಮಧ್ಯರಾತ್ರಿ ಸರಿಸುಮಾರು 12 ಗಂಟೆ. ಎಲ್ರೂ ನಿದ್ದೆಗೆ ಜಾರಿದ್ರು. ಗಂಡ ಎಂದಿನಂತೆ ಊಟ ಮಾಡಿ ಮಲ್ಕೊಂಡಿದ್ದ. ಆದ್ರೆ ಮದುವೆಯಾದ ದಿನ ಗಂಡ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೆ ಅಂತ ರೆಡಿಯಾಗಿ ಕೂತಿದ್ದ ಹೆಂಡತಿಗೆ ಪಿತ್ತ ನೆತ್ತಿಗೆ ಏರಿತ್ತು. 12 ಗಂಟೆ ಆದ್ರೂ ವಿಶ್ ಮಾಡದೆ ಮಲಗಿದ್ದ ಗಂಡನ ಮೇಲೆ ಸಿಡದೆ ಬಿಟ್ಲು. ಎದ್ದೇಳ್ರಿ ಮೇಲೆ. ಯಾಕೆ, ಏನಾಯ್ತು ನಿಂಗೆ? ಇವತ್ ಡೇಟ್ ಎಷ್ಟು? ಡೇಟಾ? ನಿಂಗೇನು ಹುಚ್ಚಿಡ್ತಿದ್ಯಾ? ದೇವ್ಗಳು ಓಡಾಡೋ ಟೈಮಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಮಲ್ಕೋ, ಬೆಳಗ್ಗೆ ಮಾತಾಡೋಣ. ರೀ, ಇವತ್ ನಮ್ ವೆಡ್ಡಿಂಗ್ ಆನಿವರ್ಸರಿ. ಗಿಫ್ಟ್ ಎಲ್ಲಿ? ಅಯ್ಯೋ ಹೌದಾ, ಸಾರಿ ಚಿನ್ನ, ಮರ್ತೋದೆ. ತಾತ ಬೇರೆ ತೀರ್ಕೊಂಡಿದ್ದಾರೆ. ಇಂಥ ಟೈಮ್ನಲ್ಲಿ ಇದೆಲ್ಲ ಬೇಡ ಅಂತ ಸುಮ್ಮನಾದೆ. ಓ, ನಂಗಿಂತ ಸತ್ತೋಗಿರೋ ತಾತನೇ ಹೆಚ್ಚಾದ್ರಾ? ಇರಿ ಮಾಡ್ತೀನಿ. ಇಷ್ಟೇ, ಗಂಡನ ಜೊತೆ ಜಗಳ ಮಾಡ್ಕೊಂಡ ಹೆಂಡತಿ ಸೀದಾ ಅಡುಗೆ ಮನೆಗೆ ಹೋಗಿ ಚಾಕು ತಂದು ಗಂಡನ ಬೆರಳು ಕಟ್ ಮಾಡಿದಾಳೆ. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ 1:30 ಸುಮಾರಿಗೆ ಹೆಂಡತಿ ಗಂಡನಿಗೆ ಚಾಕುವಿನಿಂದ ಇರಿದಿದ್ದಾಳೆ. ಪತಿ ಬೆರಳು ಕಟ್ಟಾಗಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಸದ್ಯ ಸ್ಥಳೀಯರ ಸಹಾಯದಿಂದ ಹಲ್ಲೆಗೆ ಒಳಗಾಗಿದ್ದ ಗಂಡನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಿಸಲಾಗಿದೆ. ಘಟನೆ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಗಂಡ ಹೆಂಡತಿಗೆ ಕೌನ್ಸಿಲಿಂಗ್ ನಡೆಸಿದ್ದಾರೆ. ಮದುವೆಯಾಗಿ 3 ವರ್ಷ ಕಳೆದಿದ್ದು ಪ್ರತಿ ಬಾರಿ ಗಿಫ್ಟ್ ಕೊಡ್ತಿದ್ದ ಗಂಡ ಈ ಬಾರಿ ಏನೂ ಕೊಟ್ಟಿಲ್ಲ ಅಂತ ಹೆಂಡತಿ ಸಿಟ್ಟಾಗಿ ಈ ಕೃತ್ಯ ಎಸಗಿರೋದಾಗಿ ಬೆಳಕಿಗೆ ಬಂದಿದೆ. ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.